ದಲಿತ ಶಾಸಕರು ಸಚಿವರ ಸಭೆಯನ್ನ ಗೃಹ ಸಚಿವರು ಕರೆದಿದ್ದಾರೆ. ಆಗಸ್ಟ್ 2ರಂದು ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನ ಕರೆದಿರುವಂತದ್ದು. ದಲಿತರ ಸಭೆ ಜೊತೆಗೆ ಭೋಜನ ಕೂಟದ ಆಯೋಜನೆಯನ್ನ ಮಾಡಲಾಗಿದೆ. ಹಾಗಾಗಿ ದಲಿತ ಶಾಸಕರು ಹಾಗೆ ಸಚಿವರ ಸಭೆಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆದಿದ್ದಾರೆ. ಆಗಸ್ಟ್ 4ರಂದು ಒಳ ಮೀಸಲಾತಿ ವರದಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರಿಂದ ಆ ವರದಿಯ ಸಲ್ಲಿಕೆಯಾಗಲಿದೆ. ಮೀಸಲಾತಿ ವರದಿಗೂ ಮುನ್ನ ಅನೌಪಚಾರಿಕ ಚರ್ಚೆ ನಡೆಯಲಿದೆ. ಎಡಗೈ ಬಲಗೈ 101 ಜಾತಿಗಳ ಒಳ ಮೀಸಲಾತಿ ಒಳ ಮೀಸಲಾತಿ ಕುರಿತಂತೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇತ್ತು. ಇನ್ನು ಸರ್ಕಾರ ಸೂಚನೆಯನ್ನ ಕೂಡ ನೀಡಿದೆ. ಆ ಒಂದು ಒಳ ಮೀಸಲಾತಿ ವರದಿ ಏನಿದೆ ಆ ವರದಿಯ ಸಲ್ಲಿಕೆ ಆಗಸ್ಟ್ 4ರಂದು ಆಗತ್ತೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರಿಂದ ಆ ವರದಿ ಸಲ್ಲಿಕೆಯಾಗಲಿರುವಂಥದ್ದು. ಇನ್ನು ಮೀಸಲಾತಿ ವರದಿಗೂ ಮುನ್ನ ಅನೌಪಚಾರಿಕವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ದಲಿತ ಶಾಸಕರು ಸಚಿವರ ಜೊತೆಗೆ ಸಭೆಯನ್ನ ಕರೆದಿದ್ದು ಈ ಒಂದು ಸಭೆಯಲ್ಲಿ ಯಾವ ವಿಚಾರದ ಕುರಿತಂತೆ ಮತ್ತಷ್ಟು ಪ್ರಸ್ತಾಪಗಳಾಗತ್ತೆ, ಏನೆಲ್ಲ ಚರ್ಚೆಗಳಾಗತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಆಗಸ್ಟ್ 2ರಂದು ಈ ಸಭೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಕರೆದಿದ್ದಾರೆ. ಇನ್ನು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಈ ಸರಣಿ ಸಭೆಗಳ ನಡುವೆ ಆಗಸ್ಟ್ 2ರಂದು ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನು ಕರೆದಿದ್ದಾರೆ. ದಲಿತ ಶಾಸಕರು ಸಚಿವರ ಸಭೆಯನ್ನ ಗೃಹ ಸಚಿವರು ಕರೆದಿದ್ದು ಈ ಸಭೆಯಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ದಲಿತರ ಸಭೆ ಮತ್ತು ಭೋಜನ ಕೂಟದ ಆಯೋಜನೆಯನ್ನ ಮಾಡಲಾಗಿದೆ. ಆಗಸ್ಟ್ 4ರಂದು ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಲಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರಿಂದ ಈ ವರದಿ ಸಲ್ಲಿಕೆಯಾಗಲಿದೆ. ಮೀಸಲಾತಿ ವರದಿಗೂ ಮುನ್ನ ಅನೌಪಚಾರಿಕವಾಗಿ ಚರ್ಚೆ ಕೂಡ ನಡೆಯುತ್ತೆ. ಚರ್ಚೆಯ ನಂತರದಲ್ಲಿ ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಲಿದೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಈ ಚರ್ಚೆಗಳ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಆಗಸ್ಟ್ 2ರಂದು ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನ ಕೂಡ ಕರೆದಿದ್ದಾರೆ.